ವಾಲ್ಯೂಮ್. ನಾಡಪ್ರಭು ಕೆಂಪೇಗೌಡರ ಊರು ಮಾಗಡಿಯಲ್ಲಿ ನೆಲೆಸಿರುವ ಸೈಯದ್ ಇಮ್ರಾನ್ ಅವರು ತಮ್ಮ ಶಿಕ್ಷಣದ ನಂತರ ಕುಟುಂಬದ ಅಂಗಡಿ ನೋಡಿಕೊಳ್ಳುತ್ತಿದ್ದರು. ಮಿಡಲ್ ಕ್ಲಾಸ್ ಎಂಬ ವಲಯದಲ್ಲಿ ಸಿಕ್ಕಿಕೊಳ್ಳಬಾರದೆಂದು ಸಣ್ಣದೊಂದು ಸೈಬರ್ ಸೆಂಟರ್ ಬಿಸಿನೆಸ್ ಶುರು ಮಾಡಿದರು. ಅಲ್ಲಿಯೂ ಸಮಾಧಾನವಿಲ್ಲದೆ ಫ್ರೀಸ್ಟೈಲ್ ಪ್ಲಸ್ ಸೇರಿ ಸಾಕಷ್ಟು ಶ್ರಮ ಹಾಕಿದರು. ಮೊದಲಿನಲ್ಲಿ ಸಾಕಷ್ಟು ತಿರಸ್ಕಾರಗೊಳಗಾದರೂ ಧೃತಿಯಿಲ್ಲದೆ ಬಹಳ ಕೆಲಸ ಮಾಡಿದರು. ಮಿಡಲ್ ಕ್ಲಾಸ್ ಅವರಿಗೆ ಒಳ್ಳೆ ಹೆಂಗಿರ್ತಾರೆ ರಿಜಿಸ್ಟರ್ ಆಗ್ತಾರೆ. ಬಟ್ ಮಿಡಲ್ ಕ್ಲಾಸ್ ಅವರಿಂದ ರಿಜಿಸ್ಟರ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಒಂದು ರಿಜಿಸ್ಟರ್ ಪ್ಲಾನ್ ಅರ್ಥ ಮಾಡ್ಕೊಂಡೆ. ಸೊ ಮ್ಯಾನೇಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಬಗ್ಗೆ ಇಷ್ಟು ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ. ತುಂಬಾ ಖುಷಿ ಆಯಿತು. ಮತ್ತೆ ಪಾಯಿಂಟ್ ಚೆನ್ನಾಗಿತ್ತು. ಎಲ್ಲ ಕಡೆಗೆ ಡಿಸೈನ್ ಆಯಿತು. ಅದೇ ರೀತಿ ಒಂದು ದಿನ ಕೂಡ 2 ವರ್ಷದಿಂದ ಒಂದು ದಿನ ಕೂಡ ಪೇಮೆಂಟ್ ಆಗಿಲ್ಲ. ಸೊ ತುಂಬಾ ಖುಷಿ ಆಯ್ತು. ಸ್ಟಾರ್ಟ್ ಮಾಡಿದೆ ನಮ್ಮ ಜರ್ನಿ. ಇವತ್ತು ನೋಡಿ ಲೈಫ್ ಸ್ಟೈಲ್ ಆಗಿ ಒಂದು ಸೂಟ್ ತಗೊಳ್ಳಾಗ್ತಿರಲ್ಲ. ಇವತ್ತು ಇದೇ ಒಂದು ಇಂಡಸ್ಟ್ರಿಗೆ ಬಂದು ಇದೇ ಒಂದು ಪ್ಲಾಟ್ಫಾರ್ಮ್ ಬಂದು ಇವತ್ತು ಲಕ್ಷಾಧಿಪತಿ ಹಾಕಿದೀವಿ. ಮತ್ತೆ 100ಕ್ಕಿಂತ ಜಾಸ್ತಿಯಾಗಿ ಸೂಟ್ ನ ಪರ್ಚೇಸ್ ಮಾಡಿದೀವಿ. ಅದೇ ರೀತಿ ಕಾರ್ ಅಚೀವರ್ ಆಗಿದೀವಿ. ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬಂದಿದ್ದೀನಿ. ದುಬೈ ಮತ್ತೆ ಥೈಲ್ಯಾಂಡ್ ಹೋಗಿ ಬಂದಿದ್ದೀನಿ. ಮತ್ತೆ ಇನ್ನೂ 2 ರೆಡಿ ಇದೆ. ಸೊ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ, ಸೈಟ್ ಪರ್ಚೇಸ್ ಮಾಡಿದ್ದೀನಿ. ಇವಾಗ ಡೈಮಂಡ್ ಎಕ್ಸಿಕ್ಯೂಟಿವ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಪ್ಲಾಟ್ಫಾರ್ಮ್ ಎಲ್ಲರೂ ಕೂಡ ಸಿಗಲ್ಲ. ನಾನು ಅನ್ಕೊಂಡಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ ಬೆಸ್ಟ್ ಪ್ರೊಫೆಷನಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ. ಈ ತರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ಸ್ಟೂಡೆಂಟ್ ಆಗಿರುವಂತ ವ್ಯಕ್ತಿಗೆ ಈ ತರ ಒಂದು ಆಂಟ್ರಪ್ರನರ್ ಆಗಿ ಒಂದು ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡಿ ಈ ತರ ಒಂದು ನಮ್ಮ ಒಂದು ಎಜುಕೇಶನ್ ಪ್ರೊವೈಡ್ ಮಾಡಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೀವು ಪುರೋಗತಿ ಆಗ್ಬೋದು. ಇದು ಆಗ್ಬೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಎಲ್ಲ ಕಂಪ್ನಿಯ ಡೈರೆಕ್ಟರ್ಸ್ಗೆ ಮತ್ತೆ ತುಂಬಾ ಖುಷಿ ವಿಚಾರ. ನಮ್ಮ ಯಂಗ್ ಫಿನಾನ್ಸ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಅಂತ ಕಿಂಗ್ ಮೇಕರ್ಸ್ ಟೀಮ್ ಕೂಡ ಮನ್ಸಾರೆ ಇದೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿ ಇರೋದು. ಸೊ ಎಲ್ಲ ಹೈಟೆಕ್ ಟೀಮ್ ಮತ್ತೆ ಎಲ್ಲ ಕಿಂಗ್ ಮೇಕರ್ಸ್ ಟೀಮ್ಗೆ ಥ್ಯಾಂಕ್ ಯು ಅಂಡ್ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್. ಸೈಯದ್ ಇಮ್ರಾನ್ ಅವರಿಗೆ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ಸ್ ಡೆಲ್ಲಿ ಇವರ ಕಡೆಯಿಂದ ಡಾಕ್ಟರ್ ಹೆಸರಿದೆ. ಅಲ್ಲದೆ ಕನ್ನಡ ನ್ಯೂಸ್ ಚಾನೆಲ್ಗಳಿಂದ ಬೆಸ್ಟ್ ಯೂತ್ ಐಕಾನ್ ಅವಾರ್ಡ್ ಮತ್ತು ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಅಂದು ಯಾರು ತಿರಸ್ಕಾರ ಮಾಡಿದ್ದರೂ ಅವರೇ ಕರೆದು ಮಿಸ್ಟರ್ ಪ್ಲಸ್ ಇರುವಂತಾಯಿತು. ಎಷ್ಟು ಚಿಕ್ಕ ವಯಸ್ಸಿಗೆ ಡಾಕ್ಟರ್ ಸೈಯದ್ ಇಮ್ರಾನ್ ಅವರು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವುದಕ್ಕೆ ಮಿಸ್ಟರ್ ಪ್ಲಸ್ ಕಡೆಯಿಂದ ಅಭಿನಂದನೆಗಳು. ಏನ್ ಗೊತ್ತಾ, ಒಂದ್ ಚಿಕ್ಕ ಸೈಬರ್ ಔಟ್ಲೆಟ್ ಇಟ್ಕೊಂಡು ರೋಟಿ ಕಬ್ಬಣ ಮಕಾನ್ ಇದಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಓಕೆ ಹೆಂಗೋ ನಡೆಸ್ಕೊಳ್ಳೋಣ, ಇಷ್ಟೇ ಸಾಕು, ದೇವ್ರು ಕೊಟ್ಟಷ್ಟು ಕಾಯಿ ಚಾಚಣ ಅಂತ ಅನ್ಕೊಂಡಿದ್ದವ್ರು ಇವರು. ಆದ್ರೆ ಯಂಗೆಸ್ಟ್ ನ್ಯೂ ಡೈಮಂಡ್ ಆದ್ಮೇಲೆ
ಆಕ್ಚುಲಿ ಸಾಯಿ ಅಂತವ್ರೆ ಹೀರೋ ಮಾತಾಡ್ಸಕ್ಕೆ ಇನ್ನೂ ಸಮಯ ಇದೆ. ಮೇ ಐ ರಿಕ್ವೆಸ್ಟ್ our director ಸಾಬ್ ರವೀಂದ್ರ ಜಿ ಪ್ಲೀಸ್ ಕಮ್ ಆನ್ ಸ್ಟೇಜ್ ಟು ಆನರ್ ಹಿಮ್ ಪ್ಲೀಸ್. ಪ್ಲೀಸ್ put your hands together. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಮಾತಾಡೋದಿದೆ, ಫುಲ್ ಮಿಂಚ್ತಾ ಇದ್ದೀರಾ ಈ ನಡುವೆ, ಏನ್ ಸಮಾಚಾರ? ಇಲ್ಲಿ ಜೋಶೇ ಇಲ್ಲ. ಅಲ್ಲ ನಿಮ್ ನ್ಯೂ ಡೈಮಂಡ್ ನ್ಯೂ ಅದು ಬಂದು ನಿಂತ್ಕೊಂಡಿದ್ದಾರೆ. ಅದು ಬರ್ಲಿ, ವೆರಿ ಗುಡ್. हमने करके दिखाया 4 साल की मेहनत से स्टार हर जगह छाया जो कोई कर नहीं पाया हमने करके दिखाया 4 साल की मेहनत से स्टार हर जगह छाया मैं आज पूरे दुनिया ಮೊದಲನೇದಾಗಿ ಲೆಟ್ಸ್ ಆಲ್ ವಿಶ್ ಹಿಮ್ ಕಂಗ್ರಾಚುಲೇಷನ್ಸ್ ಆನ್ ಹಿಸ್ ಎಂಗೇಜ್ಮೆಂಟ್. ಓಕೆ, ಕಂಗ್ರಾಚುಲೇಷನ್ಸ್. ಓಕೆ, ಸೊ ನೀವು ನ್ಯೂ ಡೈಮಂಡ್ ಕರೆಕ್ಟಾ? He was actually not happy when I wished him congratulations. I think he broke many girls' heart. ಹಂಗ? ಓಕೆ, ರೈಟ್. ಸೊ ನೀವು ನ್ಯೂ ಡೈಮಂಡ್ ಆಗಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. I just saw 12,50,000 rupees, 40,000 rupees only. ಅದರಲ್ಲೇ ಮದುವೆ ಆಗೋ ಪ್ಲಾನ್ಸ್ ಇದೆ ಅನ್ಕೊಂತೀನಿ ಅವ್ರಿಗೆ. ಈಗಲೇ ಅದನ್ನೆಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನಾವು ನಿಮ್ಮ ಹೇಳಿ ನೋಡಿದ್ವಿ, ಸಕ್ಕತ್ತಾಗಿತ್ತು. ನಮ್ಮ ಶಾರ್ಟ್ ನಮ್ಮ ಜನ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ನ್ಯೂ ಡೈಮಂಡ್ ಆಗೋದಕ್ಕೆ. ನೀವು ಅವ್ರಿಗೆ ಸ್ಫೂರ್ತಿ ತುಂಬಬೇಕು. अकेले चल रहे थे कारवां मिल गया, अकेले चल रहे थे कारवां मिल गया, जिंदगी सफर करने के लिए 20 स्टार प्लस मिल गया. ಎಲ್ರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ, ಸತ್ ಶ್ರೀ ಅಕಾಲ್. ಸೊ ಅವಾಗಲೆಲ್ಲ ಹೇಳಿ ನೋಡಿದ್ದೀರಾ, ಮಾತಾಡಕ್ಕೆ ಬರ್ತಾ ಇಲ್ಲ, ಏನ್ ಮಾತಾಡ್ಬೇಕಂತ ಖುಷಿಯಿಂದ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಸ್ನೇಹಿತರೆ, ಒಂದು ದಿನ ಇತ್ತು 15,000 ಒಂದು 100 ಸೇಲ್ಸ್ ಪಾಯಿಂಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಕಷ್ಟ ಇತ್ತು. ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇಂದ 100 ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇವತ್ತು ನೀವು ಏನೇನು ನೋಡಿದ್ರೆ ಎಲ್ಲ ಅಚೀವ್ಮೆಂಟ್ 15,000 ಏನಕ್ಕಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಡಿಸಿಷನ್ ತಗೊಂಡೆ ಸ್ನೇಹಿತರೆ. ಡಿಸಿಷನ್ ತಗೊಂಡಿದ್ದಕ್ಕೆ ಈ ಮಟ್ಟದಕ್ಕೆ ಆಗಿದ್ದು. ಇವತ್ತು ನೋಡಿ ಬಹಳಷ್ಟು ಜನ ವರ್ಕ್ ಮಾಡ್ತಾರೆ, ಬಹಳಷ್ಟು ಜನ ಜಾಬ್ ಮಾಡ್ತಾರೆ, ಬಹಳಷ್ಟು ಜನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಾರೆ. ಬಟ್ ಲೈಫ್ ಎಲ್ಲ ಕನ್ವರ್ಟ್ ಮಾಡೋಕ್ಕಾಗಲ್ಲ. ರೋಟಿ ಕಪಡ ಮಕಾನ್ ಈ ಮೂರಲ್ಲೇ ಇರ್ತಾರೆ. ಮುಂದೆ ಯೋಚನೆ ಕೂಡ ಮಾಡಲ್ಲ. ಒಂದು 500 ರೂಪಾಯಿ ಸಾಕು ಸರ್, 1,000 ಭತ್ತ ಸಾಕು ಸರ್, 2,000 ಭತ್ತ ಸಾಕು ಸರ್. ನಾವು 100 ಪತಿ ಅಲ್ಲ, 1,000 ಪತಿ ಅಲ್ಲ, ಲಕ್ಷಪತಿ ಅಲ್ಲ, 1,000 ಪತಿ ಅಲ್ಲ, ಕ್ರೋರ್ಪತಿ ಆಗ್ಲಿಕ್ಕೆ 20 ಸ್ಟಾರ್ ಬೇಕಿತ್ತು ಸ್ನೇಹಿತರೆ. ಅದು 20 ಸ್ಟಾರ್ ಸಿಕ್ಕಿದೆ. ಬರುವಂತ 7 ವರ್ಷ ಓಪನ್ ಚಾಲೆಂಜ್ ಮಾಡ್ತಾ ಇದೀವಿ. ನನ್ನ ಟೀಮಿಂದ, ನನ್ನ ಪವರ್ ಇನ್ಕಮ್ ಲೆಕ್ಕಿಂದ 20 ಡೈಮಂಡ್ ಇರಲಿಲ್ಲ ಅಂತಂದ್ರೆ ಅದು ಸ್ಟೇಜ್ ಆಗ್ತದೆ ಇಲ್ಲ ಅಂತಂದ್ರೆ. ಈ ತರ ಪ್ಲಾನ್, ಈ ತರ ಪ್ರಾಡಕ್ಟ್, ಇದರ ಪೇಮೆಂಟ್ ಇರುವಂತಹ ಸಂಸ್ಥೆ ಎಲ್ಲೂ ಕೂಡ ಇಲ್ಲ. ನನಗೇನು ಬೇಕು ನಾನು ತಗೊಂಡೆ, ನನಗೆ ಒಳ್ಳೆಯದಾಯ್ತು, ಚೆನ್ನಾಗಾದ್ರೆ ಬೇರೆ ಚೆನ್ನಾಗಿ ಸುಮ್ಮನೆ ಇರಿ ಅಂತ ಹೇಳಿದ್ರು. ಇವತ್ತು ನೋಡಿ ಲಕ್ಷ ಜನಗಳಿಗೆ ರಿಸಲ್ಟ್ ಬರ್ತಾ ಇದೆ. ಒಂದೇ ನಿರ್ಧಾರ ಮಾಡಿದ್ದಕ್ಕೆ ಸ್ನೇಹಿತರೆ, ಒಂದೇ ನಿರ್ಧಾರ ಮಾಡಿದ್ದಕ್ಕೆ ಇವತ್ತು ಲೈಫ್ ಸ್ಟೈಲ್ ಕಳ್ಕೊಂಡೆ. ಒಂದು ಫ್ಲೈಟ್ ಅದಕ್ಕೆ ಆಗ್ತಿರ್ಲಿಲ್ಲ, ಒಂದು ಫ್ಲೈಟ್ ನೋಡಕ್ಕೂ ಆಗ್ತಿರ್ಲಿಲ್ಲ ಸ್ನೇಹಿತರೆ. ಇದೇ ಒಂದು ಸಂಸ್ಥೆಯಿಂದ ಬಂದು ಡೊಮೆಸ್ಟಿಕ್ ತುಂಬಾ ಹೋಗಿದ್ದೀನಿ. ಬಟ್ ಇಂಟರ್ನ್ಯಾಷನಲ್ ಇದೆಯಲ್ಲ, ಥೈಲ್ಯಾಂಡ್, ದುಬೈ ಹೋಗಿ ಬಂದಿದ್ದೀನಿ. ಇನ್ನೂ 2 ಇಂಟರ್ನ್ಯಾಷನಲ್ ರೆಡಿ ಇದೆ ಸ್ನೇಹಿತರೆ. ಇದೆಲ್ಲ ಹೆಂಗೆ ಆಯ್ತು, ಹೆಂಗೆ ಸಾಧನೆ ಆಯ್ತು? ಡಿಸಿಷನ್ ಮಾಡೋದಕ್ಕೆ ಸ್ನೇಹಿತರೆ. ನಾವು ನಿರ್ಧಾರ ಮಾಡಿಲ್ಲ, ನಾವೇನು
ಏನ್ ಮಾಡ್ತೀವಿ, ನಿರ್ಧಾರ ಮಾಡೋ ಟೈಮಲ್ಲಿ ಬೇರೆಯವ್ರಿಗೆ ಹೇಳ್ತೀವಿ, ಸರ್ ನಾನು ಮಾಡ್ತಿರೋದು ಒಳ್ಳೆ ಕೆಲಸನ, ನಾನು ಮಾಡ್ತಿರೋದು ಒಳ್ಳೆ ಕೆಲಸ. ಫಸ್ಟ್ ನನ್ನಲ್ಲಿ ನಂಬಿಕೆ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಯಾರ ಹತ್ರ ಇರುತ್ತೆ, ಯಾವಾಗ ಅವರಲ್ಲಿ ಒಂದು ನಂಬಿಕೆ ಯಾವಾಗ ಇರುತ್ತೆ, ಅವಾಗ 100% ಡೈಮಂಡ್ ಆಗ್ತೀರಾ, ಡಬಲ್ ಡೈಮಂಡ್ ಆಗ್ತೀರಾ, 100% 100 ಕೋಟಿ ಒಡೆಯ ಆಗೇ ಆಗ್ತೀರಾ. ಮಿಸ್ಟರ್ ಸ್ಪೆಷಲಿಸ್ಟ್ ಇದ್ರೆ ನೀವು ಫಸ್ಟ್ ಆಫ್ ಆಲ್ ನನಗೆ ಏನ್ ಗೊತ್ತಾ, ಫುಲ್ ಅಟ್ಯಾಚ್ಮೆಂಟ್, ನೆಗೆಟಿವ್ ಅಡ್ಜಸ್ಟ್ಮೆಂಟ್ ಲೈಫ್ ಇಂದ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ನಾವೆಲ್ಲರೂ ಕೂಡ. ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ತುಂಬಾ ಬಹಳ ಜನ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಆ ಅಡ್ಜಸ್ಟ್ಮೆಂಟ್ ಬರಕ್ಕೆ, ಅಡ್ಜಸ್ಟ್ಮೆಂಟ್ ಆಚೆ ಬಂದ್ರೆ ಮಾತ್ರ ಸ್ನೇಹಿತರೆ ಈ ತರ ಯೋಗ ಈ ಒಂದು ಏಜ್ ಅಲ್ಲಿ ನನಗೆ ಈ ತರ ಬ್ಯೂಟಿಫುಲ್ ಅಪಾರ್ಚುನಿಟಿ, ಇದರ ಬ್ಯೂಟಿಫುಲ್ ಪ್ಲಾನ್, ಇದರ ಬ್ಯೂಟಿಫುಲ್ ಪ್ರಾಡಕ್ಟ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಮನಸ್ಸಾರೆ ಹೆಂಗ್ ಥ್ಯಾಂಕ್ಸ್ ಹೇಳ್ತಿರೋ ಗೊತ್ತಿಲ್ಲ. ನಾನು ಇದೇ ಒಂದು ಓಪನ್ ಸ್ಟೇಜ್ ಇಂದ ಹೇಳ್ತೀನಿ, ನನ್ನ 10 ವರ್ಷ ಇನ್ನೂ ಮ್ಯಾನೇಜ್ಮೆಂಟ್ಗೆ ನನ್ನ ಪಾದಾರ್ಪಣೆ ಆಗ್ಲಿ, ಅವ್ರು ಇನ್ನೂ ಚೆನ್ನಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ ಅಂತ ದೇವರ ಕೇಳ್ಬೋದು ಅನಿಸ್ತಿದ್ರು. ಯಾಕಂತಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ, ಒಬ್ಬ ಸ್ಟೂಡೆಂಟ್ ಆಗಿರುವಂತ ವ್ಯಕ್ತಿಗೆ 1/2 ಕೋಟಿ ಇನ್ಕಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. 1/2 ಕೋಟಿ ಲೆಕ್ಕಾಚಾರ ಹಾಕಿ ನನ್ನ ಏಜು ನನ್ನ ಇನ್ಕಮ್ ಗಿಂತ ಜಾಸ್ತಿ ಇದೆ. ಒಂದು ತಿಂಗಳಿಗೆ ಲೆಕ್ಕ ಹಾಕಿದ್ರೆ 2 ರಿಂದ 2.25 ಲಕ್ಷ ಬರ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ನಿರ್ಧಾರ ಮಾಡಿದ್ರೆ ಸ್ನೇಹಿತರೆ, ಯಾವಾಗ ನಿರ್ಧಾರ ಮಾಡ್ತೀರಾ ಅವಾಗ 100% ಸಕ್ಸಸ್ಫುಲ್ ಆಗಿ ಆಗ್ತೀರಾ. ಸೊ ಸ್ನೇಹಿತರೆ ನಾನೇ ಒಂದು ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಕಡೆ ಮುಂದೆ ಇದ್ದೀನಿ. ಡಿಸಿಷನ್ ಮಾಡಿ ಇವತ್ತು ಯಾರು ಹೊಸಬರಿದ್ದೀರಾ 100% ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತಗೊಳ್ಳಿ. ಬರುವಂತ ನೆಕ್ಸ್ಟ್ ವರ್ಷ ನಾನು ಕೂಡ ನನ್ನ ಟೀಮ್ ಡೈಮಂಡ್ ಆಗಿ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಏನ್ ಗೊತ್ತಾ ಇವಾಗ ಸೈಯದ್ ಇಮ್ರಾನ್ ಅವರೇ 12,40,000 ತಗೊಂಡಿದ್ದಾರೆ. ಅದಕ್ಕೊಂದ್ಸರಿ ಜೋರ್ ಚಪ್ಪಾಳೆ ಬಲಿ ಪ್ಲೀಸ್. ನಾಟ್ ಅ ಸ್ಮಾಲ್ ಅಮೌಂಟ್ ಯಾ. ನಿಜವಾಗ್ಲೂ ಅದು ಕೆಲವರು ಕನಸೇ ಆಗಿರುತ್ತೆ. ನ್ಯೂ ಡೈಮಂಡ್ ಆದ್ರೆ ಇಷ್ಟು ಬರುತ್ತಾ ಯಾರಿಗೊತ್ತು, ಇದಕ್ಕಿಂತ ಜಾಸ್ತಿ ಬರ್ಬೋದು. ನನಗೊತ್ತು ಎಲ್ಲರ ಮನಸ್ಸಲ್ಲೂ ಇವಾಗ ಐ ವಾಂಟ್ ಟು ಬಿ ಅ ಡೈಮಂಡ್ ಅಂತಿದೆ. ಅಫ್ಕೋರ್ಸ್ ಯು ಕ್ಯಾನ್ ಆಲ್ ಬಿ ಅ ಡೈಮಂಡ್. ವಿ ಸ್ಟಾರ್ ಬಂದಾದ್ಮೇಲೆ ಡೈಮಂಡ್ ಡೈಮಂಡ್. ನೀವು ಡಾನ್ಸ್ ಮಾಡ್ತೀರಾ ಚೆನ್ನಾಗಿ ಅಂತ ಕೇಳ್ಬಿಟ್ಟೆ ನಾನು. ಇಲ್ಲ ಮಾಡ್ತೀರಾ, ಯಾಕೆ ಮಾಡಲ್ಲ, ಮಾಡ್ಸೋಣ ನಾವು, ಮಾಡ್ಬಿಡ. ಒಂದು ಸಾಂಗ್ ಹಾಕಿ ಪ್ಲೀಸ್. ಕಮ್ ಆನ್. ನ್ಯೂ ಡೈಮಂಡ್ ಆಗಿರೋ ಖುಷಿನಲ್ಲಿ ಆ ರಥದಲ್ಲಿ ಬಂದಿರೋ ಸಕಲಾಗೆ ಮಾಡಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್. ಗಾಡ್ ಬ್ಲೆಸ್ ಯು, ಕೀಪ್ ಇಟ್ ಗೋಯಿಂಗ್ ಅಂತ ಹೇಳ್ತಾ ಈಗ 30%